ಓಂ ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಮಾಲೆಯಲ್ಲಿ 1255ನೇ ಅನುಶಾಸನ ಪರ್ವದ 188ನೇ ಭಾಗವನ್ನ ನಾವಿವತ್ತು ಶ್ರವಣ ಮಾಡಬೇಕಾಗಿದೆ. ಇದು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 125ನೇ ಅಧ್ಯಾಯದ 178ನೇ ಶ್ಲೋಕ ನಾವು ನೋಡಬೇಕಾದದ್ದು. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 226ನೇ ಅಧ್ಯಾಯ, ಅಲ್ಲಿ 7 ಶ್ಲೋಕಗಳು ಸಮಾಪ್ತವಾಗಿವೆ. ವೈಷ್ಣವ ಪಾಠದಲ್ಲಿ 210ನೇ ಅಧ್ಯಾಯ, ಅಲ್ಲಿಯೂ ಕೂಡ 7 ಶ್ಲೋಕಗಳು ಸಮಾಪ್ತ ಆಗಿವೆ. ಉತ್ತರ ಭಾರತದ ಪಾಠದಲ್ಲಿ ಈ ಶ್ಲೋಕಗಳು, ಈ ಭಾಗ ಯಾವುದು ಕೂಡ ಕಂಡು ಬರೋದಿಲ್ಲ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಥಾತಃ ಮಹಾಭಾರತಸ್ಯ ಅನುಶಾಸನ ಪರ್ವಣಃ ಉಮಾಮಹೇಶ್ವರ ಸಂವಾದಂ ತಾವತ್ ವ್ಯಾಖ್ಯಾಸ್ಯಾಮಃ. ಯಸ್ಮಿನ್ ಸಂವಾದೆ ಗತೇ ದಿವಸೆ ಮಹಾಭಾರತೆ ಜೀವಾನಾಂ ಸ್ತ್ರೀತ್ವ ಪುಂಸ್ತ್ವ ವಿಷಯೇ ಯಹ ಅಭಿಪ್ರಾಯಃ ಶ್ರೂಯತೆ ಸಹ ಏವಂ ಸರ್ವಮೂಲೇಷು ಭಗವತಃ ಉಭಯರೂಪತ್ವಂ, ಸ್ತ್ರೀರೂಪತ್ವಂ ಪುರುಷರೂಪತ್ವಂ ಚ. ಲಕ್ಷ್ಮ್ಯಾದೀನಾಂ ಸ್ತ್ರೀಣಾಂ ಕೇವಲಂ ಸ್ತ್ರೀರೂಪತ್ವಂ, ಬ್ರಹ್ಮಾದೀನಾಂ ತು ಕೇವಲಂ ಪುರುಷರೂಪತ್ವಂ. ಸೋಯಂ ಸರ್ವಮೂಲಸ್ಯ ಅಭಿಪ್ರಾಯಃ. ತಥಾಪಿ ಕದಾಚಿತ್ ವಾಯುವಾದಯಃ ದೇವಾಃ ಅರ್ಧನಾರೀರನ ರೂಪಂ ಪ್ರಾಪ್ನುವಂತೆ. ಸರ್ವೇ ದೇವಾಃ ಅಪಿ ವಾಯುವಾದಯಃ ಸರ್ವೇಪಿ ದೇವಾಃ ಅರ್ಧನಾರೀನರ ರೂಪಂ ಪ್ರಾಪ್ಯ ಭಗವಂತಂ ಮುಕ್ತಲೋಕೆ ಉಪಾಸತೆ. ಅಪಿ ಚ ಅಯಂ ವಾಯುಃ ಕದಾಚಿತ್ ಸ್ತ್ರೀರೂಪಮಪಿ ಪ್ರಾಪ್ಯ ಭಗವತಾ ಮಿಥುನೀಭವತಿ ಇತ್ಯಯಂ ವಿಷಯಃ ಸರ್ವಮೂಲೆ ಭಗವತಾ ಸರ್ವಮೂಲಕಾರೇಣ ಯಹ ಪ್ರತ್ಯಪಾದಿ ಸೋಪಿ ಸಮಾಕರ್ಣ್ಯತ. ಉತ್ತರ ಭಾರತದ ಪಾಠದಲ್ಲಿ ಮಾತ್ರ ಬರುವಂತಹ ಭಾಗಗಳನ್ನ ನಾವು ನೋಡ್ತಾ ಇದ್ದೇವೆ. ಸ್ತ್ರೀಯರ ಪುರುಷರ ಕುರಿತಾಗಿ ಮಹಾಭಾರತದಲ್ಲಿ ಬಂದಂತಹ ವಿಷಯಗಳನ್ನು ಕೂಡ ನೋಡಿದ್ದೇವೆ. ಈ ಎಲ್ಲ ವಿಷಯಗಳು ಉತ್ತರ ಭಾರತದ ಪಾಠದಲ್ಲಿ ಕಂಡು ಬರೋದಿಲ್ಲ, ದಕ್ಷಿಣ ಭಾರತದ ಪಾಠದಲ್ಲಿ ಮಾತ್ರ ಕಂಡು ಬರ್ತವೆ ಅನ್ನೋದನ್ನ ನಾವು ಗಮನಿಸಬೇಕು. ಪ್ರಕ್ಷಿಪ್ತ ಆಗಿರುವ ಸಾಧ್ಯತೆಯೂ ಇದೆ, ಆದ್ರೆ ಪೂರ್ಣವಾಗಿ ಇದ್ರ ಬಗ್ಗೆ ಎಲ್ಲ ತೀರ್ಮಾನ ತಗೊಳ್ಳಿಕ್ಕೆ ನನಗೂ ಕೂಡ ಸಾಧ್ಯ ಆಗಿಲ್ಲ. ಮಹಾಭಾರತದ ಭಾಗಗಳನ್ನು ನೋಡಿದ್ರೆ ಸ್ತ್ರೀತ್ವ ಪುರುಷತ್ವ ಅನ್ನೋದು ಸ್ವಾಭಾವಿಕವಾಗಿ ಏನಿಲ್ಲ, ಅದೆಲ್ಲ ಇರುವುದು ಈ ಕರ್ಮದಿಂದಾಗಿ ಜೀವನಿಗೆ ಬಂದಾಗ ಮಾತ್ರ ಅಂತ ನಮಗೆ ಆ ಮಹಾಭಾರತದ ಶ್ಲೋಕಗಳನ್ನ ನೋಡಿದ್ರೆ ಅನಿಸ್ತದೆ. ಅವನು ನಿರ್ವಿಕಾರಿಯಾಗಿದ್ದಾನೆ ಜೀವ, ಅವನಿಗೆ ಇದೆಲ್ಲವೂ ಕರ್ಮ ಪ್ರಕಾರದಿಂದ ಬಂದದ್ದು ಅಂತ ಮಹಾಭಾರತದಲ್ಲಿ ಕಾಣಿಸ್ತದೆ. ಪ್ರಕ್ಷಿಪ್ತವೋ ವಿಕ್ಷಿಪ್ತವೋ ಆ ಕಡೆಯಲ್ಲಿ ಏನೇ ಇದ್ರೂ ಕೂಡ ಆ ಎಲ್ಲ ವಾಕ್ಯಗಳನ್ನು ಕೂಡ ನಾವು ಸಿದ್ಧಾಂತಕ್ಕೆ ಅನುಗುಣವಾಗಿ ಹೊಂದಿಸಬೇಕು. ಅನ್ನೋದನ್ನ ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ, ಸರ್ವಮೂಲಕ್ಕೆ ಅನುಸಾರವಾಗಿ ಕಳೆದ ದಿವಸ ನೋಡಿದ್ದೇವೆ. ಅದರ ಮುಂದಿನ ಭಾಗವನ್ನ ಇವತ್ತು ನೋಡೋಣ. ಭಗವನ್ ಸರ್ವಲೋಕೇಶ ಯದ್ಯಾತ್ಮ ನ ಕರೋತಿ ಚೇತ್ ಕೋಹ್ಯನ್ಯ ಕರ್ಮಕರಃ ತತ್ರ ದೇಹೇ ತದ್ವಕ್ತುಮರ್ಹಸಿ. 8ನೇ ಶ್ಲೋಕ ಇದು ವೈಷ್ಣವ ಪಾಠದಲ್ಲಿ. ಜೀವನನ್ನ ಅಕರ್ತ ಅಂತ ನೀನ್ ಹೇಳಿದೆ. ಜೀವ ಅಕರ್ತ ಆಗುವುದಾದರೆ 5ನೇ ಶ್ಲೋಕದಲ್ಲಿ ಅಕರ್ತಾಚ ಅವಿಕಾರೀಚ ನಿತ್ಯಶ್ಚ ಪುರುಷ ಸ್ಮೃತಃ ಅಂತ ಬಂತಲ್ಲ.
ಜೀವ ಅಕರ್ತ ಅಂತ ಅಲ್ಲಿ ಪ್ರತಿಪಾದನೆ ನೀವು ಮಾಡಿದ್ದಾದ್ರೆ, ಹಾಗಾದ್ರೆ ಕರ್ಮ ಮಾಡುವವನು ಯಾರು? ಇದ್ರ ಬಗ್ಗೆ ನೀನು ನನಗೆ ಹೇಳಬೇಕು ಅಂತ ಪಾರ್ವತಿ ಪರಮೇಶ್ವರನನ್ನು ಕೇಳಿದ್ಲು. ಅದಕ್ಕೆ ಅವನು ಹೇಳಿದ, ಆತ್ಮಾಯಂ ನೈವ ಕರ್ಮಕೃತ. ಈ ಜೀವ ಯಾವತ್ತೂ ಕೂಡ ಯಾವ ಕರ್ಮಗಳನ್ನು ಮಾಡುವುದಿಲ್ಲ. ಆದರೆ ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ದೇಹ ಬಂದಾಗ ಮಾತ್ರ ಆವಾಗ ಅವನು ಈ ಕರ್ಮವನ್ನ ಮಾಡ್ತಾನೆ. ಪ್ರಕೃತಿಯ ಗುಣಯುಕ್ತೇನ ಕ್ರಿಯತೆ ಕರ್ಮ ನಿತ್ಯಶಃ. ಪ್ರಕೃತಿಯ ಗುಣಗಳಿಂದ ಕೂಡಿದ, ನಮಗದು ಸ್ವಲ್ಪ ಆ ವಾಕ್ಯಗಳನ್ನು ಗಮನಿಸಿ ನೋಡಿ. ಪ್ರಕೃತ್ಯ ಅಂತಂದ್ರೆ ತೃತೀಯ ವಿಭಕ್ತಿ ಏಕವಚನ. ಪ್ರಕೃತಿಯಿಂದ ಕರ್ಮಗಳು ಮಾಡಲ್ಪಡುತ್ತವೆ, ಆತ್ಮ ಯಾವತ್ತೂ ಮಾಡೋದಿಲ್ಲ ಅಂತ ಅರ್ಥ ಒಂದು ಬಾರಿ ಕಾಣಿಸ್ತದೆ. ಆದ್ರೆ ಆ ಪ್ರಕೃತ್ಯ ಅನ್ನುವುದನ್ನ ತೃತೀಯ ವಿಭಕ್ತಿ ಏಕವಚನವಾಗಿ ಓದಿಕೊಳ್ಳದೇನೆ ಷಷ್ಠಿ ವಿಭಕ್ತಿ ಏಕವಚನವಾಗಿ ಕೂಡ ನೋಡಬಹುದು. ನಮಗೆ ಈಗಿರುವಂತಹ ಶಬ್ದಮಾಲೆಯಲ್ಲಿ ಪ್ರಕೃತೇಹ ಅಂತ ಆಗ್ತದೆ ಷಷ್ಠಿ ವಿಭಕ್ತಿ ಏಕವಚನ. ಆದ್ರೆ ಪ್ರಕೃತ್ಯಾಹ ಅಂತ ಕೂಡ ನಾವು ಅದನ್ನ ನೋಡಬಹುದು. ಹೀಗೆ ಪ್ರಕೃತ್ಯಾಹ ಗುಣಯುಕ್ತೇನ, ಪ್ರಕೃತಿಯ ಗುಣಗಳಿಂದ ಕೂಡಿದಂತಹ ಜೀವ ಈ ಶರೀರದೊಳಗೆ ಪ್ರವೇಶ ಮಾಡಿ ಈ ಎಲ್ಲ ಕರ್ಮಗಳನ್ನು ಕೂಡ ಮಾಡ್ತಾ ಹೋಗ್ತಾನೆ ಅಂತ ನಾವು ತಿಳಿದುಕೊಳ್ಬೇಕು. ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವದ ಶರೀರವೂ ಕೂಡ ವಾತ, ಪಿತ್ತ ಮತ್ತು ಕಫ ಅನ್ನುವಂತಹ 3 ದೋಷಗಳಿಂದ ಕೂಡಿದ್ದಾಗಿರ್ತದೆ. ಅದರಂತೆ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ್ದಾಗಿರ್ತದೆ, ಅದರಿಂದ ಕೂಡ ಕೂಡಿದ್ದಾಗಿರ್ತದೆ. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ ಅಂತ. ಸತ್ವ ರಜಸ್ತಮಸ್ ಅನ್ನುವ 3 ಗುಣಗಳು ಈ ಜೀವನನ್ನ ದೇಹದಲ್ಲಿ ಕಟ್ಟಿ ಹಾಕ್ತವೆ ಅಂತ ಭಗವದ್ಗೀತಾ ವರ್ಣನೆ ಮಾಡ್ತದೆ. ಅಲ್ಲಿ ಸತ್ವ ಅಂತನ್ನುವುದು ಏನು ಮಾಡ್ತದೆ? ಈ ಸತ್ವ ಪ್ರಕಾಶಾತ್ಮಕವಾದದ್ದು. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕ ಮನಾಮಯಂ ಅಂತ ಭಗವದ್ಗೀತಾದಲ್ಲಿ ಬಂದಿದೆ. ಜೀವನ ಜ್ಞಾನಕ್ಕೆ ಅದು ಕಾರಣ. ರಜೋಗುಣ ಅಂತನ್ನೋದು ದುಃಖಾತ್ಮಕವಾದದ್ದು. ರಜೋ ರಾಗಾತ್ಮಕಂ ವಿದ್ಯೆ. ತಮಸ್ಸು ರಜೋಗುಣದ ಬಗ್ಗೆನೂ ಕೂಡ ಭಗವದ್ಗೀತಾದಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಈ 3 ಗುಣಗಳಿಂದ ತಮಸ್ಸು ಅಜ್ಞಾನವನ್ನ, ರಜೋಗುಣ ದುಃಖವನ್ನ ಮಾಡುವಂಥದ್ದು. ಅಂತೂ ಈ 3 ಗುಣಗಳಿಂದಲೇ ಜಗತ್ತೆಲ್ಲವೂ ನಡೆದಿದೆ. ಜ್ಞಾನೇಂದ್ರಿಯಶ್ಚ ಮನಸಾ ಸತ್ವಂ ಬದ್ಧಾದಿ ಪೂರುಷಂ ರಜಃ ಕರ್ಮೇಂದ್ರಿಯ ನಿತ್ಯಂ ಶರೀರೇಣ ತಮಸ್ತಥ ಅಂತ ಭಾಗವತ ತಾತ್ಪರ್ಯದಲ್ಲೇ ವರ್ಣನೆ ಮಾಡಿದಂತೆ ಈ 3 ಗುಣಗಳು ಕೂಡ ನಮ್ಮನ್ನು ಕಟ್ಟಿ ಹಾಕಿವೆ ಅಂತಂದ್ರೆ ಯಾವ್ದ್ಯಾವ್ದು ಏನೇನು ಮಾಡ್ತದೆ ಅದನ್ನು ಸ್ವಲ್ಪ ನಾವು ತಿಳಿದುಕೊಳ್ಬೇಕು. ಸತ್ವಗುಣ ಈ ಜೀವನನ್ನ ಶರೀರದಲ್ಲಿ ಕಟ್ಟಿ ಹಾಕಿದೆ. ಯಾವುದರ ಮೂಲಕ ಅಂದ್ರೆ ಜ್ಞಾನೇಂದ್ರಿಯಗಳ ಮೂಲಕ. ಜ್ಞಾನೇಂದ್ರಿಯಶ್ಚ ಮನಸ, 5 ಜ್ಞಾನೇಂದ್ರಿಯಗಳು ಮತ್ತು 1 ಮನಸ್ಸು, ಇವುಗಳು ಎಲ್ಲದರ ಅಧೀನ ಆಗಿದ್ದಾನೆ ಈ ಜೀವ. ನಮಗೆ ಈ ಬಾಹ್ಯ ಜ್ಞಾನೇಂದ್ರಿಯಗಳು ಮತ್ತೆ ಮನಸ್ಸು ಇದನ್ನು ಹೊರತುಪಡಿಸಿದ್ರೆ ಬೇರೆ ಶಕ್ತಿಯೇ ಇಲ್ಲ. ನಮಗೆ ಏನನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ. ಆತ್ಮಸ್ವರೂಪಭೂತವಾದಂತಹ ಮನಸ್ಸಿದೆ, ಆತ್ಮಸ್ವರೂಪಭೂತವಾದಂತಹ ಇಂದ್ರಿಯಗಳಿವೆ. ಆದ್ರೆ ಈಗ ಸಂಸಾರಾವಸ್ಥೆಯಲ್ಲಿ ನಮಗೆ ಆ ಸ್ವರೂಪಭೂತವಾದಂತಹ ಇಂದ್ರಿಯಗಳಿಂದ ಯಾವುದನ್ನು ತಿಳ್ಕೊಳ್ಳುವ ಶಕ್ತಿ, ಏನನ್ನಾದ್ರೂ ಮಾಡುವ ಶಕ್ತಿ ಇಲ್ಲ. ಸ್ವಲ್ಪ ಮಟ್ಟಿಗೆ ನಿದ್ರೆಯಲ್ಲಿ ಇದ್ದಾಗ ಆ ಸ್ವರೂಪಭೂತವಾದಂತಹ ಜ್ಞಾನ ಇತ್ಯಾದಿಗಳು ಬರ್ತಿರ್ತವೆ ಅಷ್ಟೇ ಹೊರತು, ಎಚ್ಚರವಾಗಿದ್ದಾಗ ಈ ಸಂಸಾರದಲ್ಲಿ ಯಾವತ್ತೂ ಕೂಡ 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸೇ ನಮ್ಮನ್ನು ಕಟ್ಟಿ ಹಾಕಿವೆ. ಹಾಗೆ ಕಟ್ಟಿ ಹಾಕುವಂತೆ ನಮ್ಮನ್ನು ಮಾಡಿದ್ದು ಸತ್ವಗುಣ. ರಜಃ ಕರ್ಮೇಂದ್ರಿಯ ನಿತ್ಯಂ, ರಜೋಗುಣ ನಮ್ಮನ್ನ ಯಾವುದ್ರ ಮೂಲಕ ಕಟ್ಟಿ ಹಾಕಿದೆ ಅಂದ್ರೆ ಕರ್ಮೇಂದ್ರಿಯಗಳ ಮೂಲಕ ನಮ್ಮನ್ನು ಕಟ್ಟಿ ಹಾಕಿದ್ದೇ ಈ ರಜೋಗುಣ. ರಜೋಗುಣದ ಕಾರ್ಯವೇ ಕ್ರಿಯಾಶೀಲತ್ವ.
ಶರೀರೇಣ ತಮಸ್ತಥ. ಒಟ್ಟಾರೆ ನಮ್ಮ ಶರೀರ ಅನ್ನೋದಿದೆಯಲ್ಲ, ಈ ಶರೀರದಲ್ಲಿಯೇ ನಮ್ಮನ್ನು ತಮೋ ಗುಣ ಕಟ್ಟಿ ಹಾಕಿದೆ. ತಮೋ ಗುಣದ ಬಂಧನಕ್ಕೆ ನಾವು ಒಳಗಾಗಿರುವುದರ ಒಂದು ನಮಗೆ ಪ್ರತ್ಯಕ್ಷ ಅನುಭವ ಈ ಶರೀರದಲ್ಲಿ ನಾವು ಬದ್ಧರಾಗಿರುವುದೇ ಆಗಿದೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ನಮಗೆ ಬೇಕಾದಾಗ ನಾವು ಮನೆಯಿಂದ ಹೊರಗೆ ಹೋಗ್ತೇವೆ, ಒಳಗೆ ಬರ್ತೇವೆ, ಇದೆಲ್ಲ ಮಾಡ್ತೇವೆ. ಆದ್ರೆ ನಮ್ಮಂಥವರಿಗೆ ಶರೀರದ ಒಳಗೆ ಬರುವುದು, ಹೊರಗೆ ಹೋಗುವುದು ಇದೆಲ್ಲ ಸಾಧ್ಯ ಆಗೋದಿಲ್ಲ. ಯಾರು ಜ್ಞಾನಿಗಳಾಗಿರ್ತಾರೆ, ಯೋಗಿಗಳಾಗಿರ್ತಾರೆ, ಅವರಿಗೆ ಸಾಧ್ಯ ಆಗ್ತದೆ. ಆದ್ರಿಂದ ಶರೀರದಲ್ಲಿ ಬಂದಿಗಳಾಗಿರುವುದು ಅನ್ನುವುದೇ ಇದೆ ತಮೋ ಗುಣದ ಒಂದು ಬಂಧನಕ್ಕೆ ಸಂಕೇತ. ಇದನ್ನು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅದಲ್ಲದೆ ಗೀತಾ ಪ್ರಸ್ಥಾನದಲ್ಲಿ ಶ್ರೀರ್ ದೇವಬಂಧಿಕಾ ನೃಣಾಂ ಭೂರ್ದೈತ್ಯಾನಾಂ ತಥಾಪರ. ಸತ್ವಗುಣದ ಅಭಿಮಾನಿನಿಯಾದಂತಹ ಶ್ರೀದೇವಿ ಅವಳು ದೇವತೆಗಳನ್ನು ಕಟ್ಟಿ ಹಾಕ್ತಾಳೆ. ರಜೋಗುಣದ ಅಭಿಮಾನಿನಿಯಾದಂತಹ ಭೂದೇವಿ ಮನುಷ್ಯರನ್ನು ಕಟ್ಟಿ ಹಾಕ್ತಾಳೆ. ತಮೋಗುಣದ ಅಭಿಮಾನಿನಿಯಾದಂತಹ ದುರ್ಗಾದೇವಿ ದೈತ್ಯರನ್ನು ಕಟ್ಟಿ ಹಾಕ್ತಾಳೆ. ಇದು ಆ ಮೂರು ಗುಣಕ್ಕೆ ಅಭಿಮಾನಿನಿಯರಾದಂತಹ ಭಗವಂತನ ಪತ್ನಿಯರಾದಂತಹ ಆ ಲಕ್ಷ್ಮೀ ದೇವಿಯ ಮೂರು ರೂಪಗಳು ಮಾಡುವಂತ ಕೆಲಸ. ಮನುಷ್ಯರಿಗೂ ಕೂಡ ಸತ್ವಗುಣದ ಮತ್ತು ತಮೋಗುಣದ ಬಂಧನ ಇಲ್ಲ ಅಂತಲ್ಲ, ಹೆಚ್ಚು ರಜೋಗುಣದ ಬಂಧನ. ಹಾಗೆ ಉಳಿದವರಿಗೂ ಕೂಡ ನಾವು ಅದನ್ನ ತಿಳಿದುಕೊಳ್ಬೇಕು. ಹೀಗೆ ಅವೆಲ್ಲ ನಮ್ಮನ್ನು ಕಟ್ಟಿ ಹಾಕಿರುವುದಕ್ಕೆ ಇದೊಂದು ಉದಾಹರಣೆ. ರಜೋಗುಣದ ಅಭಿಮಾನಿಯಾದಂತಹ ಭೂದೇವಿಯಿಂದ ಕಟ್ಟಲ್ಪಟ್ಟಂತಹ ನಾವು ಈ ಭೂಲೋಕದಲ್ಲಿದ್ದೇವಲ್ಲ, ಭೂಲೋಕಕ್ಕೆ ಅಭಿಮಾನಿಯಾದಂತಹ ದೇವತೆ ಒಬ್ಬಳು 18ನೇ ಕಕ್ಷಾದಲ್ಲಿ ಬಂದಂತಹ ಭೂದೇವಿ ಇದ್ದಾಳೆ. ಅವಳೊಳಗೆ ಪರಮಾತ್ಮನ ಪತ್ನಿಯಾದಂತಹ ಮತ್ತೊಬ್ಬಳು ಭೂದೇವಿಯು ಕೂಡ ಇದ್ದಾಳೆ. ಆ ಭೂದೇವಿಯನ್ನ ಈ ಬಂಧನದಿಂದ ಬಿಡಿಸಿ ನಮ್ಮನ್ನ ಅಂತ ಯಾವತ್ತು ಜೀವ ಪ್ರಾರ್ಥನೆ ಮಾಡ್ತಾ ಇರಬೇಕು. ನಾವು ಬಂಧನಕ್ಕೆ ಹೊಂದಿಕೊಂಡು ಬಿಟ್ಟಿದ್ದೇವೆ ಅಷ್ಟೇ. ಅದೇ ನಮಗೆ ಹೊಂದಿಕೊಂಡಿರುವುದರಿಂದ ಅದರ ಸಮಸ್ಯೆಗಳು ನಮಗೆ ಹೆಚ್ಚು ಗೊತ್ತಾಗ್ತಾ ಇಲ್ಲ. ಇದೊಂದನ್ನು ಬಾರಿ ಆಲೋಚನೆ ಮಾಡಿ. ಒಂದು ಮಗುವಿಗೆ ತೀರಾ ಬೇಸಿಗೆ ಕಾಲದಲ್ಲಿ ಮೈ ಮೇಲೆ ಒಂದು ಬಟ್ಟೆ, ಅದರ ಮೇಲೆ ಮತ್ತೊಂದು ಹೊದಿಕೆ, ಅದರ ಮೇಲೆ ಮತ್ತೊಂದೇನು ಕಂಬಳಿ, ಇದೆಲ್ಲವನ್ನೂ ಹೊದಿಸಿಬಿಟ್ರೆ ಅದಕ್ಕೆ ಎಷ್ಟು ಕಿರಿಕಿರಿ ಆಗ್ತದೆ, ಚಡಪಡಿಸ್ತದೆ. ಆದ್ರೆ ತಕ್ಕೊಳ್ಳಿಕ್ ಆಗೋದಿಲ್ಲ, ಅದಕ್ಕೆ ತಾನಾಗಿ ತಕ್ಕೊಳ್ಳಿಕ್ ಶಕ್ತಿ ಇರೋದಿಲ್ಲ ಅದಕ್ಕೆ. ಅದರಂತೆ ನಮಗೆ ಒಂದು ಲಿಂಗ ದೇಹ, ಅದ್ರ ಮೇಲೊಂದು ಅನಿರುದ್ಧ ದೇಹ, ಅದ್ರ ಮೇಲೊಂದು ಭೌತ ದೇಹ, ಇಷ್ಟೆಲ್ಲ ಬಂದಾಗಿವೆ. ನಾವು ಅನೇಕ ತರದ ಕಸೆವಿಸಿಗಳಿಗೊಳಗಾಗಲಿಕ್ಕೆ, ನಾವು ಅನ್ಕಂಫರ್ಟೇಬಲ್ ಆಗಿರ್ಲಿಕ್ಕೆ ಈ ಮೂರು ದೇಹಗಳ ಬಂಧನವೇ ಒಂದು ಕಾರಣ. ನಮ್ಮ ಸ್ವರೂಪ ದೇಹಕ್ಕೆ ಲಿಂಗ ದೇಹ, ಅನಿರುದ್ಧ ದೇಹ, ಭೌತ ದೇಹಗಳ ಬಂಧನ ಇರುವುದೇ ಕಾರಣ. ಆದರೂ ಅಂಥದೇ ಒಂದು ದುಃಖದ ಸ್ಥಿತಿಗೂ ಕೂಡ ನಾವು ಹೊಂದಿಕೊಂಡು ಆ ದುಃಖದಲ್ಲೇ ಮತ್ತೇನನ್ನಾದ್ರೂ ಸುಖ ಕಾಣುವಂತ ಪ್ರಯತ್ನವನ್ನು ಕೂಡ ಮಾಡ್ತಾನೆ ಇದ್ದೇವೆ. ಸಾತ್ವಿಕ ಕರ್ಮ ಅಂದ್ರೆ ಏನು? ಪ್ರಾಣಿದಯೆ, ಶೌಚ, ಇಂದ್ರಿಯ ನಿಗ್ರಹ ಇತ್ಯಾದಿಗಳೆಲ್ಲ ಸಾತ್ವಿಕ ಕರ್ಮಗಳು. ಕೆಲಸ ಮಾಡುವ ಶಕ್ತಿ, ಯಾವಾಗಲೂ ಕ್ರಿಯಾಶೀಲನಾಗಿರುವುದು, ಲೋಭ, ಸ್ತ್ರೀ ಸಂಘ, ಕಲತ್ರ ಸಂಘ, ಮಾಧುರ್ಯಂ, ನಿತ್ಯಂ ಐಶ್ವರ್ಯ ಲುಬ್ಧತ, ಏನಾದರೂ ಸಂಪತ್ತನ್ನು ಗಳಿಸಬೇಕು ಅನ್ನುವಂಥ ಒಂದು ಒದ್ದಾಟ, ಇದೆಲ್ಲವೂ ಕೂಡ ರಜೋಗುಣದ ಪರಿಣಾಮ ರೂಪವಾಗಿದೆ. ಅನೃತಂಚೈವ ಪಾರುಷ್ಯಂ, ಸುಳ್ಳು, ಕ್ರೌರ್ಯ, ಶ್ರುತಿ ವಿದ್ವೇಷತ, ಮುಖ್ಯವಾಗಿ ಶಾಸ್ತ್ರಗಳಲ್ಲಿ ಭಗವಂತನನ್ನು ಪ್ರತಿಪಾದಿಸುವ ಶಾಸ್ತ್ರಗಳಲ್ಲಿ ದ್ವೇಷ ಅಥವಾ ಒಂದು ನಿರ್ಲಕ್ಷ್ಯ, ನಾಸ್ತಿಕ್ಯ ಬುದ್ಧಿ, ಭಯ, ಇವೆಲ್ಲ ಒಂದು ಈ ತಮೋಗುಣದ ಪಾಪಕರ್ಮಗಳು, ಪರಿಣಾಮಗಳು. ಆದ್ರಿಂದ ಜಗತ್ತಿನಲ್ಲಿ ನಮಗೀಗ ಆಗ್ತಿರುವಂತ ಒಳ್ಳೆಯದು ಮತ್ತು ಕೆಟ್ಟದು ಎಲ್ಲವೂ ಕೂಡ ಗುಣದಿಂದಲೇ ಆಗ್ತದೆ. ಆತ್ಮ ಮೂಲತಃ ಈ ಪ್ರಕೃತಿಯ ಗುಣಗಳುಳ್ಳವನಲ್ಲ, ಆದ್ರಿಂದ ನಿರ್ವಿಕಾರ. ಇದನ್ನು ಗಮನಿಸಬೇಕು. ಆತ್ಮನಿಗೆ ಮೂಲತಃ ಪ್ರಕೃತಿಯ ಸಂಬಂಧ ಬಾಹ್ಯವಾಗಿ ಬಂದಿದೆ ಹೊರತು ಅವನಿಗದು ಎಂದೆಂದೂ ಹೋಗದಂತೆ ಅಂಟಿಕೊಂಡದ್ದಲ್ಲ. ಆ ದೃಷ್ಟಿಯಿಂದ ನಿರ್ವಿಕಾರ. ಈಗ ಅವನು ತೊಳಲಾಡ್ತಾ ಇರುವುದು, ಸಂಕಟಕ್ಕೆ ಗ್ರಸ್ತನಾಗಿರುವುದು ಎಲ್ಲ ಹೌದು.
ಆದ್ರೆ ಇದೊಂದು ಅವನಿಗೆ ಅವನ ಸ್ವರೂಪಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಸ್ವರೂಪಕ್ಕೆ ಅಂಟಿದ್ದಲ್ಲ, ತೊಳ್ಕೊಳ್ಳಿಕ್ ಸಾಧ್ಯ ಇದೆ. ಇದನ್ನ ಗುಣಗಳ ಸಂಬಂಧ ಇಲ್ಲದೇ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ತಸ್ಮಾದ್ ಆತ್ಮಾನಂ ಅವ್ಯಗ್ರಂ ವಿದ್ಯೆ ಅಕರ್ತಾರಂ. ಇವನಿಗೆ ಅಕರ್ತ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಗುಣಗಳ ಸಂಬಂಧ ಇಲ್ಲದೆ ಇವನು ಏನೂ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆದ್ರಿಂದ ಇವನನ್ನ ಅಕರ್ತ ಅಂತ ಈ ಶಾಸ್ತ್ರದಲ್ಲಿ ಹೇಳ್ತಾರಷ್ಟೇ. ಸಾತ್ವಿಕರು ಪುಣ್ಯಲೋಕಗಳಿಗೆ, ರಾಜಸರು ಮನುಷ್ಯ ಲೋಕದಲ್ಲಿ, ತಾಮಸರು ನೀಚ ಯೋನಿಗಳಲ್ಲಿ ಮತ್ತು ನರಕಾದಿಗಳಲ್ಲಿ ಪ್ರವೇಶ ಮಾಡಿ ತಮ್ಮ ಜೀವನವನ್ನು ಮುಂದುವರಿಸ್ತಾರೆ. ಪಾರ್ವತಿ ಕೇಳ್ತಾಳೆ, ಕಿಮರ್ಥಮಾತ್ಮ ಭಿನ್ನೇಸ್ಮಿನ್ ದೇಹೇ ಶಸ್ತ್ರೇಣ ವಾಹತೆ. ಸ್ವಯಂ ಪ್ರಣಶ್ಯತೆ ದೇಹಿ ತನ್ಮೇ ಶಂಸಿತು ಅರ್ಹಸಿ. ಈ ಜೀವ ಸಾಯ್ತಾನಲ್ಲ, ಹೇಗೆ ಅಂದ್ರೆ ದೇಹವನ್ನು ಯಾರಾದರೂ ಕತ್ತರಿಸಿದಾಗ, ದೇಹವನ್ನ ಶಸ್ತ್ರಾಸ್ತ್ರಗಳಿಂದ ಕತ್ತರಿಸಿದಾಗ, ಅಥವಾ ವಾಹತೆ ಕೊಂದೆ ಹಾಕಿದಾಗ, ಅನೇಕ ಪ್ರಸಂಗಗಳಲ್ಲಿ ಅಂತೂ ಒಂದು ಮರಣ ಅಂತ ಒಂದು ಬರ್ತದಲ್ಲ ಜೀವನಿಗೆ. ಆ ಮರಣ ಹೇಗೆ ಬರ್ತದೆ? ಅವನು ಮೂಲತಃ ಅನಾದಿ ನಿತ್ಯ, ಅವನಿಗೆ ಮರಣ ಹೇಗೆ? ನನಗೆ ಈ ಎಲ್ಲ ಭಾಗಗಳು ನೋಡಿದಾಗ ಭಾಗವತದ ಒಂದು ಶ್ಲೋಕ ನೆನಪಿಗೆ ಬರ್ತದೆ. ತಂತ್ವಾಗತೋಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರತರೋ ಕುಠಾರಂ ಜಿಜ್ಞಾಸೆಯ ಪ್ರಕೃತೆ ಪೌರುಷಸ್ಯ ನಮಾಮಿ ಸದ್ಧರ್ಮ ವಿಧಾಂ ವರಿಷ್ಠಂ ಅಂತ ಕಪಿಲ ರೂಪಿಯಾದ ಭಗವಂತನನ್ನ ಆತನ ತಾಯಿ ಸ್ತುತಿಸಿದ ಶ್ಲೋಕ ಇದು. ತಂತ್ವಾಗತಾಹಂ ಶರಣಂ ಶರಣ್ಯಂ ಅಂತ ಸ್ತ್ರೀಲಿಂಗ ಇದೆ ಅಲ್ಲಿ, ತಂತ್ವಾಗತಾ ಅಹಂ ಅಂತ. ನನ್ನ ವೈಯಕ್ತಿಕ ಅನುಸಂಧಾನಕ್ಕಾಗಿ ತಂತ್ವಾಗತೋಹಂ ಅಂತ ನಾನು ಅದನ್ನು ಹೇಳ್ತಾ ಇರ್ತೇನೆ. ನಾನು ನಿನಗೆ ಶರಣಾಗತನಾಗಿದ್ದೇನೆ ಅಂತ ನಾನು ಹೇಳುವಾಗ ಪುಲ್ಲಿಂಗದಲ್ಲಿ ಹೇಳ್ತೇನೆ. ಮೂಲತಃ ಅವಳು ಸ್ತ್ರೀಲಿಂಗದಲ್ಲಿ ಹೇಳಿದ್ದಾಳೆ ಅದನ್ನು. ಸ್ವಭೃತ್ಯ ಸಂಸಾರ ತರೋ ಕುಠಾರಂ, ಯಾರು ಶರಣಾಗತರಾಗಿದ್ದಾರೋ ನಿನಗೆ, ಅವರ ಈ ಸಂಸಾರ ಅನ್ನುವ ಒಂದು ದೊಡ್ಡ ವೃಕ್ಷಕ್ಕೆ, ಹೆಮ್ಮರಕ್ಕೆ ಕೊಡಲಿ ಅಂತವನು ನೀನು. ಜಿಜ್ಞಾಸೆಯ ಪ್ರಕೃತಿ ಪುರುಷಸ್ಯ, ನನಗೆ ನೀನು ಏನೇನನ್ನು ತಿಳಿಸಬೇಕಾಗಿದೆ. ನನಗೆ ಯಾವ್ದ್ರ ಬಗ್ಗೆ ಜಿಜ್ಞಾಸೆ ಇದೆ ಅಂದ್ರೆ ಪ್ರಕೃತಿಯ ಬಗ್ಗೆ ಜಿಜ್ಞಾಸೆ ಇದೆ, ಪುರುಷನ ಬಗ್ಗೆ ಜಿಜ್ಞಾಸೆ ಇದೆ. ಅದಕ್ಕಾಗಿ ಧರ್ಮ ವಿಧಾಂ ವರಿಷ್ಠನಾದಂಥ ಧರ್ಮಜ್ಞನಲ್ಲಿ ಅತ್ಯಂತ ಶ್ರೇಷ್ಠ ನೀನು, ನಿನ್ನನ್ನೇ ಕೇಳ್ತಾ ಇದ್ದೇನೆ ಅಂತ ಅವಳು ಹೇಳ್ತಾಳೆ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಶ್ಲೋಕವೊಂದನ್ನು ಹೇಳ್ತಾರೆ. ನಾರಾಯಣೋ ಬ್ರಹ್ಮವಾಯು ವೀಂದ್ರಶೇಷೋ ಹರಸ್ತಥ ಕಾಮಶಕ್ರೋ ಗುರುದಕ್ಷ ಮನ್ವಾದ್ಯ ಭಾಸ್ಕರಾದಯ ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯಾಭಿ ಶಬ್ದಿತಾ. ಪರಮಾತ್ಮನಿಂದ ಹಿಡಿದು ಮನ್ವಾದ್ಯ ಭಾಸ್ಕರಾದಯ, ಸೂರ್ಯನ ತನಕ ಅನೇಕ ದೇವತೆಗಳು, ಇವರೆಲ್ಲರೂ ಕೂಡ, ಎಲ್ಲಾ ಪುರುಷರು ಕೂಡ, ಸರ್ವಜೀವ ಎಲ್ಲ ಜೀವರಿಗೂ ಕೂಡ ಪುರುಷ ಅಂತ ಹೆಸರಿದೆ. ಇವರೆಲ್ಲರೂ ಗಂಡಸರೆಲ್ಲರೂ ಕೂಡ ಪುರುಷ ಅಂತ ಕರೆಯಲ್ಪಡ್ತಾರೆ. ತತ್ಪತ್ನ್ಯ ಬಂಧಶಕ್ತಿಶ್ಚ ಸ್ತ್ರೀಯ ಸರ್ವಾಹ ತಥಾ ಜಡಂ ಕ್ರಮಾತ್ ಪ್ರಕೃತಿ ಶಬ್ದೋಕ್ತಾ ತಜ್ಞಾನಾತ್ ವಿಪ್ರಮುಚ್ಯತೆ ಅಂತ. ತತ್ಪತ್ನ್ಯ, ನಾವೆಲ್ಲರೂ ಪುರುಷರು ಅಂತ ಆದ್ರೆ ನಮ್ಮ ಪತ್ನಿಯರು ಆ ಎಲ್ಲ ದೇವತೆಗಳ ಪತ್ನಿಯರು. ಇದನ್ನು ಗಮನಿಸಬೇಕು. ನಾವು ನಮ್ಮದು ಅಂತ ಹೇಳ್ಕೊಂಡ್ರೆ ನಮ್ಮದ್ರ ಬಗ್ಗೆ ಮುಂದೆ ಬರೋದಿದೆ. ತತ್ಪತ್ನ್ಯ, ಅವರವರ ಮೂಲ ರೂಪದಲ್ಲಿಯೂ ಅವರವರ ಪತ್ನಿಯರಾದವರು ಯಾರಿರ್ತಾರಲ್ಲ, ನಿಯತ ಪತ್ನಿಕರಲ್ಲ ಅವರು, ಅವರವರ ಪತ್ನಿಯರು. ಬಂಧಶಕ್ತಿ ಆದಂತಹ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ ಕೂಡ ತತ್ಪತ್ನಿಯಲ್ಲಿ ಸೇರ್ಕೊಂಡಿದ್ದಾಳೆ. ಈ ಜಡವಾದ ಪ್ರಕೃತಿ. ಸ್ತ್ರೀಯ ಸರ್ವಾಹ, ಬಂಧಶಕ್ತಿ ಅಂತಂದ್ರೆ ಲಕ್ಷ್ಮೀದೇವಿಯನ್ನು ಇಟ್ಕೊಳ್ಳೋಣ. ಸ್ತ್ರೀಯ ಸರ್ವಾಹ, ಎಲ್ಲಾ ಸ್ತ್ರೀಯರು, ನಿಮ್ಮ ಪತ್ನಿಯರಾದ, ನಿಮ್ಮ ತಾಯಂದಿರಾದ, ಅಕ್ಕ ತಂಗಿಯರಾದವರು, ಬೇರೆ ಪರಿಚಿತರಾದವರು, ಎಲ್ಲಾ ಸ್ತ್ರೀಯರೂ ಕೂಡ. ತಥಾ ಜಡಂ, ಮುಂದಿನ ಅರ್ಥ ಎಲ್ಲ ನನಗೆ ಸ್ಮರಣೆಗೆ ಬರ್ತಿಲ್ಲ. ಕ್ರಮಾತ್ ಪ್ರಕೃತಿ ಶಬ್ದೋಕ್ತ, ಇವರೆಲ್ಲರಿಗೂ ಪ್ರಕೃತಿಯನ್ನು ಹೆಸರಿದೆ. ಜಡ ಅಂದ್ರೆ ಜಡವಾದ ಪ್ರಕೃತಿ ಅಂತ ಇಟ್ಕೊಳ್ಳೋಣ. ಬಂಧಶಕ್ತಿ ಅಂದ್ರೆ ಲಕ್ಷ್ಮೀದೇವಿಯನ್ನು ಇಟ್ಕೊಳ್ಳೋಣ. ಇಷ್ಟು ಸ್ಮರಣೆಗೆ ಬಂದ ಅರ್ಥವನ್ನು ಹೇಳ್ತೇನೆ. ಈ ಎಲ್ಲ ಪುರುಷ ಮತ್ತು ಪ್ರಕೃತಿಗಳನ್ನ ತಿಳಿದಾಗ
ಮನುಷ್ಯ ಮುಕ್ತನಾಗ್ತಾನೆ ಅಂತ ಅಲ್ಲಿ ಬರೋದು. ಅದಕ್ಕಾಗಿ ಪ್ರಕೃತಿ ಪುರುಷರ ಬಗ್ಗೆ ನನಗೆ ತಿಳಿಸು ಅಂತ ಆ ಕಪಿಲನ ತಾಯಿ ಅವನನ್ನು ಕೇಳ್ತಾ ಇದ್ದಾಳೆ. ಪುರುಷ ಅನ್ನುವ ಶಬ್ದದಿಂದ ಪುರು ಬ್ರಹ್ಮ ಗುಣಾಧಿಕ್ಯ ತಜ್ಞಾನಾತ್ ಪುರುಷ ಸ್ಮೃತಃ ಅಂತ ಹೇಳಿ, ಪುರು ಅಂದ್ರೆ ಬ್ರಹ್ಮ, ಆ ಬ್ರಹ್ಮನನ್ನ ಶರಣಾತ್ ಪುರು ಶರಣಾತ್ ಪುರುಷ, ಬ್ರಹ್ಮನನ್ನ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಗಂಡಸು ಪುರುಷನೇ, ಹೆಂಗಸು ಪುರುಷನೇ. ಆದ್ರೆ ಗಂಡಸು ಅನ್ನೋ ಅರ್ಥದಲ್ಲಿ ಪುರುಷ ಅಂತ ಕೆಲವು ಬಾರಿ ಪ್ರಯೋಗ ಮಾಡ್ತಾರೆ, ಹೆಂಗಸು ಅನ್ನೋ ಅರ್ಥದಲ್ಲಿ ಪ್ರಕೃತಿ ಅಂತ ಇನ್ನು ಕೆಲವು ಬಾರಿ ಪ್ರಯೋಗ ಮಾಡ್ತಾರೆ. ಅವರೆಲ್ಲರ ಬಗ್ಗೆ ಇದೊಂದು ಜಿಜ್ಞಾಸೆ, ಯಾಕೆ ಅವನು ಸಾಯ್ತಾನೆ, ಯಾಕೆ ಹುಟ್ಟುತ್ತಾನೆ, ಅವನು ಯಾಕೆ ಬದ್ಧನಾಗ್ತಾನೆ, ಇದೆಲ್ಲವೂ ಒಂದು ಜಿಜ್ಞಾಸೆ. ಇಡೀ ತತ್ವಜ್ಞಾನ ಅಂದ್ರೇನೆ ನಾವು ಯಾಕೆ ಈ ಜಗತ್ತಿನಲ್ಲಿ ಹುಟ್ಟಿದ್ದೇವೆ, ಯಾಕೆ ಸಾಯ್ತೇವೆ, ಸತ್ತ ಮೇಲೆ ಮುಂದೆಲ್ಲಿ ಹೋಗ್ತೇವೆ, ಅಥವಾ ಕೊನೆಯ ಬಾರಿ ಸಾವು ಅನ್ನೋದು ಒಂದಿದೆಯೋ, ಇದಕ್ಕೊಂದು ಅಂತ್ಯ ಇದೆಯೋ, ಮತ್ತೆ ನಮಗೂ ಇನ್ನೊಂದು ಯಾವ್ದಾದ್ರು ಶಕ್ತಿ ಅದಕ್ಕೂ ಏನಾದ್ರೂ ಸಂಬಂಧವಿದೆಯೋ. ನಾರಾಯಣನು ಈ ಪುರುಷ ವರ್ಗದಲ್ಲಿ ಸೇರಿದ್ದಾನೆ, ನಾವು ಸೇರಿದ್ದೇವೆ. ಹಾಗಾದ್ರೆ ನಾವು ಈ ಎಲ್ಲ ಬಂಧನದಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನಾದ್ರೂ ಪ್ರಯತ್ನ ಮಾಡಬಹುದೋ ಹೇಗೆ ಅನ್ನೋದೆಲ್ಲ ಈ ಪ್ರಕೃತಿಯ ಇಡೀ ಒಟ್ಟಾರೆ ತತ್ವಜ್ಞಾನವೆಲ್ಲ ಪ್ರಕೃತಿ ಪುರುಷರ ಜಿಜ್ಞಾಸೆಯೇ. ಯಾಕೆಂದ್ರೆ ನಾವು ನಮಗೆ ನಾರಾಯಣನ ಜೊತೆ ಇರುವಂತಹ ಸಂಬಂಧ ಮಾತ್ರ ನಮಗೆ ತತ್ವಜ್ಞಾನ ಅಂತ ಹೇಳುವಂತಿಲ್ಲ. ನಾರಾಯಣನ ಪತ್ನಿಯಾದಂತಹ ಪ್ರಕೃತಿ ಏನಿದ್ದಾಳೆ, ಅವಳು ನಮ್ಮನ್ನು ಕಟ್ಟಿ ಹಾಕಿದ್ದಾಳಲ್ಲ, ಅವಳ ಕುರಿತಾಗಿಯೂ ನಾವು ಜಿಜ್ಞಾಸೆ ಮಾಡಬೇಕು. ಅವಳು ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿಯಾದಂತಹ ಜಡ ಇದೆಯಲ್ಲ, ಆ ಜಡವೂ ಕೂಡ ನಮಗೆ ಹೇಗೆ ಸಂಬಂಧಪಟ್ಟಿದೆ, ನಾವು ಅದರಿಂದ ಹೇಗೆ ದೂರ ಇರಬೇಕು, ನಾವು ಅದರ ಬಂಧನದಿಂದ ಹೇಗೆ ಬಿಡುಗಡೆ ಪಡ್ಕೊಳ್ಬೇಕು ಅನ್ನೋದೆಲ್ಲ ತತ್ವಜ್ಞಾನದಲ್ಲಿ ಸೇರಿದೆ. ಆದ್ರಿಂದ ಪುರುಷ ಮತ್ತು ಪ್ರಕೃತಿಗಳ ಬಗ್ಗೆ, ಅರ್ಥಾತ್ ಸ್ತ್ರೀ ಬಗ್ಗೆ, ಪ್ರಕೃತಿ ಅಂದ್ರೆ ಸ್ತ್ರೀ, ಅದ್ರ ಬಗ್ಗೆ ಜಿಜ್ಞಾಸೆ ಮಾಡಬೇಕು. ಹಾಗೆ ಸ್ತ್ರೀಯರು ಕೂಡ, ಪ್ರಕೃತಿಗಳು ಕೂಡ ಪುರುಷರ ಬಗ್ಗೆನೂ ಜಿಜ್ಞಾಸೆ ಮಾಡಬೇಕು, ಪ್ರಕೃತಿಯ ಬಗ್ಗೆನೂ, ಸ್ತ್ರೀ ಬಗ್ಗೆನೂ ಕೂಡ ಜಿಜ್ಞಾಸೆ ಮಾಡಬೇಕು. ಆ ಜಿಜ್ಞಾಸೆ ಮಾಡಿದಾಗೆಲ್ಲ ಇಂಥ ತತ್ವಜ್ಞಾನ ಪ್ರಾಪ್ತ ಆಗಿ ಅವನು ಮುಕ್ತನಾಗ್ತಾನೆ. ಇದು ನೋಡಿ, ನಾರಾಯಣ ಬ್ರಹ್ಮವಾಯು ಕಾಮ ಬ್ರಹ್ಮ ವೀಂದ್ರ ಶೇಷವು ಹರಸ್ತಥ, ರುದ್ರನ ಬಗ್ಗೆ ಅಲ್ಲಿ ಬಂದಿದೆ. ರುದ್ರಾಣಿ ಅವರಿಬ್ರು ಕೂಡ ಪ್ರಕೃತಿ ಪುರುಷರಾಗಿದ್ದಾರೆ. ಈ ಜೀವ ಹೇಗೆ ಸಾಯ್ತಾನೆ ಅದನ್ನು ಹೇಳ್ತೇನೆ ಕೇಳು ಅಂತ ಅವನು ಹೇಳ್ತಾ ಇದ್ದಾನೆ. ಇದ್ರ ಬಗ್ಗೆ ಮುಖ್ಯತೆ ಸೂಕ್ಷ್ಮ ಬುದ್ಧಿಭಿ, ಅತ್ಯಂತ ಜ್ಞಾನಿಗಳಾದವರು ಕೂಡ ಇದ್ರ ಬಗ್ಗೆ ಗೊಂದಲಕ್ಕೆ ಗುರಿ ಆಗ್ತಾರೆ. ನಾವು ಯಾವುದೋ ಒಂದು ಕರ್ಮಕ್ಕನುಸಾರವಾಗಿ ಈ ಜನ್ಮವನ್ನು ಪಡೆದಿದ್ದೇವೆ. ಆ ಕರ್ಮಕ್ಕನುಸಾರವಾಗಿ ಪ್ರಾಪ್ತವಾದ ಈ ಶರೀರದಲ್ಲಿ ನಮ್ಮ ಮರಣದ ಬಂದಾಗ ಮತ್ಯಾವುದೋ ಒಂದು ಕಾರಣದಿಂದಾಗಿ ನಾವು ಮಾಡಿದ ಹಿಂದಿನ ಪ್ರಾರಬ್ಧ ಕರ್ಮ ಮತ್ತೆ ಈಗ ಕೆಲವು ಫಿಸಿಕಲ್ ಕಾರಣಗಳು, ಭೌತಿಕವಾದ ಕಾರಣಗಳ ಮೂಲಕಾಗಿ ಉಪದ್ರವೋ ಭವೇ ದೇಹೆ ಏನಕ್ಕೇನಾಪಿ ಹೇತುನ, ಯಾವುದೋ ಒಂದು ಕಾರಣದಿಂದಾಗಿ ಒಂದು ಉಪದ್ರವ ನಮಗೂ ಬಂದು ಅಂಟಿಕೊಳ್ತದೆ. ತನ್ನಿಮಿತ್ತಂ ಶರೀರೀತು ಶರೀರಂ ಪ್ರಾಪ್ಯ ಸಂಕ್ಷಯಂ ಅಂತೂ ಸಾಯ್ಲಿಕ್ಕೆ ಒಂದು ನಿಮಿತ್ತ ಬೇಕಲ್ಲ. ನಾವೆಲ್ಲರೂ ಕೂಡ ದೊಡ್ಡ ದೊಡ್ಡ ಯೋಗಿಗಳಂತೆ, ಋಷಿಗಳಂತೆ ಕೇವಲ ಏನೂ ಸಮಸ್ಯೆ ಇಲ್ಲದೇನೆ ಕೇವಲ ಯುಗಾಗ್ನಿಯ ಮೂಲಕ ನಮ್ಮ ಶರೀರವನ್ನು ಸುಟ್ಟುಕೊಂಡು ನಾವೆಲ್ಲ ಮರಣಿಸುವಂತವ್ರೇನಲ್ಲ. ಆದ್ರಿಂದ ಒಂದು ಯಾವ್ದಾದ್ರೂ ಉಪದ್ರ ಬಂದು ನಾವು ಸಾಯಬೇಕು. ದೇಹ ಕ್ಷಯ ಆಗ್ತದೆ, ಆ ದೇಹವನ್ನು ಬಿಟ್ಟು ಕರ್ಮವಶದಿಂದ ಮತ್ತೊಂದು ಕಡೆಗೆ ಹೋಗ್ತಾನೆ. ದೇಹ ಅನುಭವೇರಾತ್ಮ ವೇದನಾಭಿರ್ ನ ಚಾಲ್ಯತೆ. ದೇಹ ಹಾನಿಯಾದಾಗ ಅವನು ಕರ್ಮದ ಫಲವನ್ನು ಅನುಭವಿಸ್ತಾನ, ದೇಹದಿಂದ ಯುಕ್ತನಾಗಿ ಅನುಭವಿಸ್ತಾನ. ಹೇಗೆ ಅಂತಂದ್ರೆ, ದೇಹ ನಷ್ಟವಾಗಿರೋದ್ರಿಂದ ಆ ದೇಹ ಭೋಗಕ್ಕೆ ಅವನಿಗೆ ಸಹಾಯಕ ಆಗೋದಿಲ್ಲ. ತಿಷ್ಟೇತ್ ಕರ್ಮ ಫಲಂ ಯಾವತ್ ವ್ರಜೇತ್ ಕರ್ಮಕ್ಷಯೇ ಯಥಾ. ರಾಜನಿಗೆ ಮತ್ತು ಆತನ ಕುದುರೆಗೂ ಇರುವಂತಹ ಒಂದು ಸಂಬಂಧವನ್ನು ಇಲ್ಲಿ ಲಕ್ಷಾಲಂಕಾರದಲ್ಲಿ ಉದ್ಧರಿಸ್ತಾರೆ. ನಹಿ ಗಮನ ಸಹಾಯೋಪ್ಯಶ್ವ ಭೋಜನ ಕಾಲೇಪಿ ರಾಜ್ಞಾ ಸಹ ಭುಂಕ್ತೆ ಇತಿ ಭಾವ.
ಆತ್ಮನೇ ಭೋಗಗಳನ್ನೆಲ್ಲ ಅನುಭವಿಸ್ತಾನೆ ಮುಂದೆ ಸ್ವರ್ಗ ನರಕ ಇತ್ಯಾದಿ ಕಡೆಗಳಲ್ಲಿ. ಅವನಿಗೆ ಈ ಭೌತಿಕ ದೇಹ, ಇಲ್ಲಿರುವ ಭೌತಿಕ ದೇಹ, ತಂದೆ ತಾಯಿಂದರಿಂದ ಬಂದ ಭೌತಿಕ ದೇಹ ಅವನಿಗಿರೋದಿಲ್ಲ. ಕರ್ಮ ಮಾಡ್ಲಿಕ್ಕೆ ಸಹಾಯಕಭೂತವಾದಂತಹ ದೇಹ ಭೋಗ ಕಾಲದಲ್ಲಿ ಅವನಿಗಿರೋದಿಲ್ಲ. ಆ ಸ್ವರ್ಗ ನರಕ ಇತ್ಯಾದಿ ಕಡೆಗಳಲ್ಲಿ ಅವನಿಗೆ ಈ ಯಾತನಾ ದೇಹ ಅಥವಾ ಅನಿರುದ್ಧ ದೇಹ ಇತ್ಯಾದಿಗಳ ಮೂಲಕವೇ ಭೋಗವನ್ನು ಅನುಭವಿಸುವಂತ ಒಂದು ಅವಕಾಶ ಇರ್ತದೆ, ಅಂತ ಅನಿವಾರ್ಯತೆ ಇರ್ತದೆ. ರಾಜ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ, ಹೊರಗಡೆ ಹೋದವನು ಮನೆಗೆ ಬರ್ಲಿಕ್ಕೆ ಕುದುರೆ ಬೇಕು. ಮನೆಗೆ ಬಂದ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಆತ ಭೋಜನ ಮಾಡ್ಬೇಕಾದ್ರೆ, ಮತ್ತೇನೋ ಭೋಗವನ್ನು ಅನುಭವಿಸಬೇಕಾದ್ರೆ ಅದು ರಾಜನ ಜೊತೆಗೆ ಆ ಕುದುರೆಯನ್ನು ಭೋಗವನ್ನು ಅನುಭವಿಸೋದಿಲ್ಲ ಅಂತ ಹಾಗೊಂದು ಉದಾಹರಣೆಯನ್ನು ಕೂಡ ಅವರು ಕೊಡ್ತಾರೆ. ತಾನು ನಾಶ ಹೊಂದೋದಿಲ್ಲ. ಅಂತೂ ಆ ಪಾರ್ವತಿ ಕೇಳಿದ ಮಾತೇನಿದೆ, ಅವನು ಯಾಕೆ ಮರಣಿಸ್ತಾನೆ, ಏಕೆ ನಾಶವನ್ನು ಹೊಂದುತ್ತಾನೆ, ಸ್ವಯಂ ಪ್ರಣಶ್ಯತೆ ದೇಹಿ ತನ್ಮೇ ಶಂಸಿತು ಮರ್ಹತಿ ಅಂತ. ಯಾಕೆ ಮರಣಿಸ್ತಾನೆ ಅಂತಂದ್ರೆ ಕರ್ಮಗಳ ಮೂಲಕವಾಗಿ ಶರೀರ ಬಂದಿತ್ತು. ಆ ಬಂದ ಶರೀರ ಯಾವುದೊಂದು ಉಪದ್ರವದ ಕಾರಣದಿಂದಾಗಿ ಹೋಯಿತು. ಆಗ ಇವನು ಕೂಡ ಬೇರೆ ಕಡೆಗೆ ಹೋಗ್ತಾನೆ ಅಂತ ಶಿವ ಉತ್ತರ ಕೊಟ್ಟ. ವಸ್ತುತಃ ಸಾವು ಅನ್ನುವುದು, ಸಾವು ಅಂದ್ರೆ ನಾಶ ಅಂತ ಅರ್ಥ. ನಾಶ ಅನ್ನುವುದು ಆ ಶರೀರಕ್ಕಾಯ್ತು, ಆತ್ಮನಿಗೆ ನಾಶ ಆಗೋದಿಲ್ಲ. ಆದ್ರೂ ಕೂಡ ಕೆಲವು ಬಾರಿ ಆತ್ಮನೂ ಸತ್ತ ಅಂತ ಹೇಳ್ತಾರಲ್ಲ, ಅವ್ರು ಸತ್ತೋಗಿದ್ದಾರೆ ಈಗಿಲ್ಲ ಅಂತ ಹೇಳ್ತಾರೆ. ಅವ್ರು ಸತ್ತೋಗಿಲ್ಲ ಈಗ ಇಲ್ಲ ಅಂತ ಮಾತಿಗೆ ಅರ್ಥ ಏನಾಗಾದ್ರೆ, ಶರೀರ ಸತ್ತು ಬಹಳ ದಿವಸ ಆಗಿದೆ, ಆದ್ರೆ ಆ ವ್ಯಕ್ತಿ ಸತ್ತ ಅಂತ ನಾವೆಲ್ಲ ವ್ಯಕ್ತಿಯನ್ನು ಕುರಿತಾಗೆ ಸತ್ತ ಅಂತ ಹೇಳ್ತೇವೆ. ವ್ಯಕ್ತಿ ಸಾಯುವುದು ಅಂತಂದ್ರೆ ಶರೀರವನ್ನು ಪರಿತ್ಯಾಗ ಮಾಡಿ ಮತ್ತೊಂದು ಕಡೆ ಹೋಗಿರುವುದು ಅಂತ ಅರ್ಥ. ವಾಸ್ತವಿಕವಾಗಿ ನಾಶ ಅಂತನ್ನೋದು ಒಂದು ಗಡಿಗೆ ಹೇಗೆ ಪುಡಿ ಪುಡಿ ಆಗ್ತದೋ ಹಾಗೆ ನಮ್ಮ ಶರೀರವೂ ಕೂಡ ಬೆಂಕಿಗೆ ಅಥವಾ ನೀರಿಗೆ ಅಥವಾ ಯಾವುದೋ ಒಂದು ನಮ್ಮ ಶರೀರವನ್ನು ಹೂತು ಹಾಕಿದಾಗ ಅಲ್ಲೆಲ್ಲ ನಾಶಕ್ಕೊಳಗಾಗುವುದು ಆ ಶರೀರವೇ. ಆದ್ರಿಂದ ವಾಸ್ತವಿಕ ಅರ್ಥದಲ್ಲಿ ನಾಶ ಅನ್ನೋ ಅರ್ಥದಲ್ಲಿ ಸಾಯುವುದು ಶರೀರವೇ. ಆತ್ಮ ನಾಶಕ್ಕೊಳಗಾಗುವುದಿಲ್ಲ, ಆದ್ರಿಂದ ಅವನಿಗೆ ಸಾವಿಲ್ಲ. ಆದ್ರೆ ಶರೀರವನ್ನು ಬಿಟ್ಟು ಹೋದ ಅನ್ನೋ ದೃಷ್ಟಿಯಲ್ಲಿ ಅವನಿಗೆ ಸಾವಿರೋದು. ಇದು ಹೀಗರ್ಥ ಅಷ್ಟೆ. ಅದ್ಯ ಪ್ರಭೃತಿ ಲೋಕೇಸ್ಮಿನ್ ಏವಂ ಆತ್ಮಗತಿ ಸ್ಮೃತ ಏತತ್ತೇ ಕಥಿತಂ ದೇವಿ ಕಿಂ ಭೂಯ ಸ್ತೋತುಮಿಚ್ಛಸಿ. ಅದ್ಯ ಪ್ರಭೃತಿ ಅಲ್ಲ, ಆದಿಪ್ರಭೃತಿ. ಇದು ಮೊದಲಿನಿಂದಲೂ ಹೀಗೆ ಇದೆ. ಅನಾದಿ ಕಾಲದಿಂದಲೂ ಕೂಡ ಇಂಥದೇ ಒಂದು ಕರ್ಮದ ಪ್ರವಾಹ, ಆ ಮೂಲಕ ಬೇರೆ ಬೇರೆ ಕರ್ಮಗಳನ್ನು ಮಾಡುವುದು, ಬೇರೆ ಬೇರೆ ಶರೀರಗಳನ್ನು ತಾಳುವುದು, ಹೀಗೆ ಈ ಜೀವ ಮಾಡ್ತಾನೆ ಇದ್ದಾನೆ. ಇದರ ಕುರಿತಾಗಿ ಎಲ್ಲವನ್ನೂ ಕೂಡ ನಿನಗೆ ಹೇಳಿದ್ದೇನೆ. ಇನ್ನು ಮುಂದೆ ನೀನು ಏನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಿ ಹೇಳು ಅಂತ ಶಿವ ಕೇಳಿದ. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 125ನೇಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 226ನೇಯ, ಮತ್ತೆ ವೈಷ್ಣವ ಪಾಠದಲ್ಲಿ 210ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವೂ ಕೂಡ ಸಮಾಪ್ತಿಯನ್ನು ಕಂಡಿದೆ.